MLA ಅವರಿಗೆ ಕೂಡ ನಾವೊಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಣ ಮರಳಿ ಬಿಡದೇನೆ ತಾವು ಶೀಘ್ರವಾಗಿ ಮುಂದೆ ನಿಂತು ಅದನ್ನ ಪ್ರಜಾಸೌಧ ಟೆಂಡರ್ ಮಾಡಿ ಕಾಮಗಾರಿಯನ್ನ ಕೈಗೆತ್ತಿಕೋಬೇಕು ಅಂತ ಹೇಳಿ ಅವರಿಗೆ ಕೂಡ ನಾನು ಆಗ್ರಹ ಮಾಡ್ತೀನಿ. ಯಾರು ಷಡ್ಯಂತ್ರ ಇರಬಹುದು, ದೊಡ್ಡದೊಂದು ಇಡೀ ಪಟ್ಟಣನೇ ಐತಿ, 35,000 ಜನಸಂಖ್ಯೆ ಐತಿ. ಅದರಲ್ಲಿ ಯಾರ ಮನುಷ್ಯನಾಗ ಏನೈತಿ ಅನ್ನೋದ್ರ ಬಗ್ಗೆ ನಾವು ಹೇಳಕ್ ಆಗಂಗಿಲ್ಲ. ಮೇಡಮ್ ಶಾಸಕರ ಮುತುವರ್ಜಿ ವಹಿಸಿ ಆಕ್ಚುಲಿ 2 ಎಕರೆ ಜಮೀನು ಕೊಡಿಸಿದ್ದು ನಾವು 1 ಎಕರೆ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂಡು, ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಸರ್ ಇದ್ರಲ್ಲ ಹಿಂದಿನ ಸರ, ಅವ್ರಿದ್ದಾಗ ಬಂದು ತಾಳಿಕೋಟೆಯಲ್ಲಿ ಒಂದು 4-5 ಯಾರ್ಯಾರಿಗೆ जमीन अदा ऊर सुत्ता कर केಳಿದ್ರು। स्वागत है आपका AMK न्यूज चैनल में। मैं आपके साथ मोहम्मद यासीन नईकुड़ी। ಶೀಘ್ರವಾಗಿ ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು। ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು। ಏನೇ ಬರಲಿ ಹೋರಾಟ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ। ದಿವಸ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಾರ್ಯ ಶೀಘ್ರವಾಗಿ ಪ್ರಾರಂಭಗೊಳ್ಳಲಿ ಅಂತ ಹೇಳಿ ಇವತ್ತಿನ ದಿವಸ ತಾಳಿಕೋಟೆಯ ಎಲ್ಲ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಮಹಿಳೆಯರು ಕೂಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಇವತ್ತಿನ ದಿವಸ ಬಂದಿದ್ದೀವಿ। ಬಂದು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಅಲ್ಲಿಂದ ಇಲ್ಲಿವರೆಗೆ ಪಾದ ಯಾತ್ರೆಯನ್ನು ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ। ಈಗ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಕಿವಿಗೊಡದೆ ಜಿಲ್ಲಾಧಿಕಾರಿಗಳು ಪ್ರಜಾಸೌಧವನ್ನ ಟೆಂಡರ್ ಕರೆದು ಶೀಘ್ರವಾಗಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ। ನನ್ನ ಹೆಸರು ನೀಲಮ್ಮ ಶಂಕರಗೌಡ ಪಾಟೀಲ್, ಮಾಜಿ ಪುರಸಭೆ ಅಧ್ಯಕ್ಷರು, ತಾಳಿಕೋಟೆ। ಜಾಗ ಇದೆ, ಹಾಗಾಗಿ ಏನಾದ್ರೂ ಹಣಗಳನ್ನ ಇಲ್ಲಿ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಹೋಗಿ ನೀವು ಅವ್ರಿಗೆ ಭೇಟಿಯಾಗಿ ಈ ರೀತಿಯ ಅದ ನಮ್ಮಲ್ಲಿ ಅನ್ನುವಂಥದ್ದು ಏನಾದ್ರೂ ಕಿವಿಟ್ಟಿದ್ದೀರಾ? ಕೊಟ್ಟಿದ್ದೀವಿ ಮೇಡಮ್ ಶಾಸಕರ ಮುತುವರ್ಜಿ ವಹಿಸಿ ಆಕ್ಚುಲಿ 2 ಎಕರೆ ಜಮೀನು ಕೊಡಿಸಿದ್ದು ನಾವು 1 ಎಕರೆ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಂಡು, ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಸರ್ ಇದ್ರಲ್ಲ ಹಿಂದಿನ ಸರ, ಅವ್ರಿದ್ದಾಗ ಬಂದು ತಾಳಿಕೋಟೆಯಲ್ಲಿ ಒಂದು 4-5 ಯಾರ್ಯಾರಿಗೆ जमीन अदा ऊर सुत्ता कर ಕೇಳಿದ್ರು, ಯಾರು ಜಮೀನು ಕೊಡ್ತೀರಿ ಅಂತ। ಒಂದು 3-4 ಮಂದಿ ತೋರಿಸಿದ್ರು। ಅದರಲ್ಲಿ ಅವರು ಚಾಯ್ಸ್ ಮಾಡಿದ್ದು ಇದು ಸ್ಟೇಟ್ ಹೈವೇ ಐತಿ, ಇದೇ ಒಳ್ಳೇದಾಗ್ತದ ಅಂತ ಅವರು ಒಪ್ಪಿಗೆ ಮೇರೆಗೆ ಇದು 1 ವರ್ಷದಿಂದನೇ ಪೇಪರ್ದಲ್ಲಿ ಎಲ್ಲ ಮುಖ್ಯ ಏನು ಪೇಪರ್ಗಳದಾವ ಎಲ್ಲ ಮುಖಪುಟದಾಗ ಬಂದಿದೆ। ಅವಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ। ಅವಾಗ ಮಾಡ್ಲಾರ್ದಕ್ಕೆ ಅವರು ಒಂದು ಒಳ್ಳೆ ಜಾಗದಂತ ಎಲ್ಲ ಇದು ಮಾಡಿ ಈಗ ಅದನ್ನ ಫೈನಲ್ ಮಾಡಿ ಈಗ ನೋಟಿಫಿಕೇಶನ್ ಮಾಡಿ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಬಂದು ಮಾತಾಡಿದ ನಂತರ ಅವರು ಅದನ್ನ ನಮ್ಮಿಂದ ಒಂದು ಬಾಂಡ್ ತಗೊಂಡು ಅದನ್ನ ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲಿ ಖರೀದಿನೂ ಹಾಕೊಂಡಿದ್ದಾರೆ। ಅವ್ರು ಹಾಕೊಂಡು ಈಗ ಅದ್ರದ್ದು ಟೆಂಡರ್ ಆಗುವಂತ ಹಂತದಲ್ಲಿ ಅಂದ್ರೆ 8,60,00,000 ರೂಪಾಯಿನೂ ಬಿಡುಗಡೆ ಆಗಿದೆ, ಜಿಲ್ಲಾಧಿಕಾರಿಗಳ ಖಾತೆಗೆ ಬಿಡುಗಡೆ ಆಗಿದೆ। ಅದನ್ನ ಈಗ ಟೆಂಡರ್ ಕರೆಯುವ ಹಂತದಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡಕತ್ತಾರೆ, ಈಗ ಉದ್ದೇಶಪೂರ್ವಕವಾಗಿ ಇದು ಈ ಸರ್ಕಾರದಲ್ಲಿ ಆದ್ರೆ ನಮ್ಮ ಶಾಸಕರಿಗೆ ನಾಡಗೌಡರಿಗೆ ಅಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಹೆಸರು ಬರ್ತದ, ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವೊಂದು ಮಂದಿ ಅಲ್ಲಿ ತಕರಾರು ಮಾಡೋದು, ಅಲ್ಲಿ ಅರ್ಜಿ ಬರೆಯೋದು, ಎಲ್ಲ ಯಾರು ಈಗ ವೈಯಕ್ತಿಕವಾಗಿನೂ ನಮಗೆ ಬೇಡಾದವರು, ಶಾಸಕರಿಗೆ ಬೇಡಾದವರು, ಕಾಂಗ್ರೆಸ್ಗೆ ಬೇಡಾದವರು ಇಂಥವ್ರೆಲ್ಲ ಮಾಡಕತ್ತಾರೆ। ಉಳಿದವ್ರು ಯಾರು ಇಲ್ಲ। 90% 95% ಜನ ಎಲ್ಲರಿಗೆ ಆಗ್ಲಪ್ಪ ಅನ್ನೋದೈತಿ। ಒಂದು 5-10% ಜನ ಎಲ್ಲಾದ್ರೂ ಇರೋದಲ್ರಿ। ನಮ್ಮ ಮನೆ ಒಳಗೆ ಒಬ್ಬರು ನಮ್ಗೆ ಕಾಲ್ ಚಗ್ಗರ್ ಇರ್ತಾರೆ, ಏನ್ ದೊಡ್ಡ ವಿಷಯ। इस मौके पर तालीकोट से तमाम तालीकोट शहर के जिम्मेदारान यहाँ पर DC साहब के मुलाकात के लिए आए हैं। आने का मकसद यह है कि जो तालीकोट के अंदर काफी दोनों से ताल्लुका होकर 10 साल हुआ, अब तक कोई भी सरकारी ऑफिस नहीं बने। अब हाल ही प्रजासौधा के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर होने के लिए क्या है गाँव के लोगों ने फिक्र लेकर क्या है बीजापुर तक पहुंचे हैं। DC साहब से, जिला अधिकारी साहब से गुजारिश है
कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फायदे का काम होगा। अस्सलाम वालेकुम, जय हिंद, जय कर्नाटक। मेरा नाम मोहिद्दीन साहब नगारची, माजी ಪುರಸಭೆ ಸದಸ್ಯರು। ಹೋರಾಟ ಎಲ್ಲಿವರೆಗೆ ಹೋರಾಟ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು ಸರ್, ವಿಷಯ ತಾಳಿಕೋಟೆ ನಗರದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟುವ ಕುರಿತು ಮಾನ್ಯರೇ, ಕೆಳಗೆ ಸಹಿ ಮಾಡಿದ ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ತಾಳಿಕೋಟೆ ಪಟ್ಟಣವು ಎಲ್ಲ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೇ ಇರುವ ಕಾರಣ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟೆ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟುಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟೆ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂಥ ಶಕ್ತಿಗಳು ವಿನಾಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂಥ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ಮತ್ತು ಸದರಿ ಕಟ್ಟಡವನ್ನು ಹಳೆ PWDಯಲ್ಲಿ ಕಟ್ಟಬೇಕು ಅಂತ ಇಲ್ಲಿಯವರೆಗೆ ಮೌಖಿಕವಾಗಿ ಕುಳಿತು ಮತ್ತು ಯಾವುದೇ ರೀತಿಯ ಆಸಕ್ತಿ ಇಲ್ಲದೆ ಕೇವಲ ರಾಜಕೀಯವಾಗಿ ಲಾಭ ಪಡೆಯಬೇಕಾದ ದುರುದ್ದೇಶದಿಂದ ಮತ್ತು ತಮ್ಮ और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।